ಸುಮಲತಾ ಅವರು ಮಂಡ್ಯ ಗೌಡ್ತಿನೇ ಅಲ್ಲ ಅನ್ನುವಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರದ ಒಂದು ಖಾಸಗಿ ಚಾನೆಲ್ಗೆ ಎಚ್ಡಿಕೆ ನೀಡಿದಂತ ಒಂದು ಸಂದರ್ಶನ ಈಗ ವೈರಲ್ ಆಗಿದೆ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ಗೆ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ, ಅಥವಾ ಅಂಬರೀಶ್ ಅವರ ಅಭಿಮಾನಿಗಳು ಸಮಸ್ಯೆ ಮಾಡಿದ್ರು ಕೂಡ, ಅಥವಾ ಅಂಬರೀಶ್ ಅವರ ಅಭಿಮಾನಿಗಳು ಇದನ್ನ ಪ್ರತಿಭಟಿಸಿದ್ರು ಆಶ್ಚರ್ಯ ಇಲ್ಲ. ನನ್ನ ಪತ್ನಿ ಅನಿತಾ ತೆಲುಗು ಮೂಲದವರು ಅಂತ ಎಚ್ಡಿಕೆ ಹೇಳಿದ್ರಂತೆ. ಜಾಗ್ವಾರ್ ಸಿನಿಮಾ ಸಂದರ್ಶನದ ವೇಳೆ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ರಂತೆ. ತೆಲುಗು ಭಾಷೆಯ ಪರಿಚಯದ ಬಗ್ಗೆ ಚರ್ಚೆ ವೇಳೆ ಎಚ್ಡಿಕೆ ಅವರು ಈ ಮಾತನ್ನ ಹೇಳಿರ್ತಾರೆ. ಹಂಗಂದ್ರೆ ಅವ್ರ ಹೆಂಗಿಲ್ ನಿಲ್ಲಕ್ ಸಾಧ್ಯ ಅಂತ ಒಂದಷ್ಟು ಮಂದಿ ಪ್ರಶ್ನೆ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ. ಇದನ್ನು ಹೊರತುಪಡಿಸಿ ಎಚ್ಡಿಕೆ ಅವರು ಇಲ್ಲಿ ಎಲ್ಲೂ ಕೂಡ ಸುಮಲತಾ ಅವರ ವಿಚಾರವಾಗಿ ಇಲ್ಲಿ ತನಕ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಅವರು ತನ್ನ ಪತ್ನಿ ವಿಚಾರವಾಗಿ ಜಾಗ್ವಾರ್ ಸಿನಿಮಾ ಸಂದರ್ಶನದ ವೇಳೆ ತೆಲುಗು ಖಾಸಗಿ ಚಾನಲ್ ಒಂದಕ್ಕೆ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಇದೀಗ ವೈರಲ್ ಆಗಿದೆ. ಇಲ್ಲಿ ಮೊನ್ನೆ KT ಶ್ರೀಕಂಠೇಗೌಡರು ಇದೇ JDS ಸದಸ್ಯರು ಸುಮಲತಾ ಅವರು ತೆಲುಗು ಮೂಲದವರು ಅಂತ ಹೇಳಿದ್ರಲ್ಲ, ಆಂಧ್ರ ಮೂಲದವರು ಅಂತ. ಹಾಗೆ HDK ಅವರು ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತೆಲುಗು ಮೂಲದವರು ಅಂತ HDKನೇ ಹೇಳಿಬಿಟ್ಟಿದ್ದಾರೆ. ಹಂಗಾರೆ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯನಾ ಅಂತ ಸಹಜವಾಗಿ ಪ್ರಶ್ನೆ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. In fact, I have married to the Telugu family only. I married from the Telugu family. My mom's father. They are all from Kolar. Since my childhood days, I've been listening only Telugu. In fact, I have married to the Telugu family only. I married from the Telugu family. My mom's father. They are all from Kolar. Since my childhood days, I've been listening only Telugu. In fact, I have married to the Telugu. ಓಕೆ, ಇದು HD ಕುಮಾರಸ್ವಾಮಿ ಅವರು ಹಾಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಹಿಂದೆ ಕೊಟ್ಟಿದ್ದಂತ ಒಂದು ಸ್ಟೇಟ್ಮೆಂಟ್. ಇನ್ಫ್ಯಾಕ್ಟ್ ನಾನು ಮದುವೆ ಆಗಿರೋದು ಕೂಡ ಏನು ತೆಲುಗು ಭಾಷಿಕ ಮಹಿಳೆಯನ್ನೇ ಅಥವಾ ಯುವತಿಯನ್ನೇ ಹಿಂದೆ ಮದುವೆ ಆಗಿದ್ದು ಅನ್ನುವಂಥದ್ದನ್ನು ಹೇಳಿದ್ರೆ ಅನಿತಾ ಕುಮಾರಸ್ವಾಮಿ ಅವರ ವಿಚಾರವಾಗಿ. ಆಗ ನಿಖಿಲ್ ಕುಮಾರ್ ಅವರು ಮಧ್ಯ ಪ್ರವೇಶಿಸಿ ನಮ್ಮ ತಾಯಿಯ ತಾತಂದ್ರೆಲ್ಲ ಬಹಳ ತೆಲುಗು ಸಂಬಂಧಪಟ್ಟಂತವ್ರೆ, ಬಹಳ ತೆಲುಗುನೇ ಮಾತನಾಡ್ತಾ ಇದ್ರು, ನಾವು ತೆಲುಗುನೇ ಕೇಳ್ತಾ ಇದ್ದಿದ್ದು ಚೈಲ್ಡ್ಹುಡ್ ಇಂದ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಮೊನ್ನೆ ಶ್ರೀಕಂಠೇಗೌಡರು ಹೇಳಿದ್ರಲ್ಲ, ಅವ್ರು ಹಂಗಾರೆ ಆಂಧ್ರದವರು ಅಂತ ಹೇಳ್ಕೊಬಿಟ್ಟು ಅದಕ್ಕೆ ಇದಕ್ಕೆ ಹಂಗಾರೆ ಈಗ ಏನ್ ಸಂಬಂಧ, ಇವ್ರಿಗೊಂದು ನ್ಯಾಯನ ಮೊದಲು ಹೇಳ್ದಂಗೆ ಅವ್ರಿಗೊಂದು ನ್ಯಾಯನ ಅಂತ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಸಿಕ್ಕಂಗಾಗಿದೆ. ರವಿಲಾಲಿಪಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಲಾಲಿಪಳೆ, ಬಹುಶಃ ಮಂಡ್ಯದಲ್ಲಿ ಪ್ರಮುಖವಾಗಿ ಮೊನ್ನೆ ಶ್ರೀಕಂಠೇಗೌಡರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತ ಅಲ್ಲ, ಅದರ ಹಿಂದೆ ಏನೇನಾಗಿತ್ತು ಅನ್ನೋದನ್ನ ಕೆದಕಿ ಈಗ JDSಗೆ ಒಂದಷ್ಟು ಸಂಕಷ್ಟ ತಂದಿಡೋ ಪ್ರಯತ್ನ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಮಾಲ್ತೇಶ್, ಖಂಡಿತವಾಗ್ಲೂ ಮಂಡ್ಯದಲ್ಲಿ ಈಗ ಅಂಬರೀಶ್ ವರ್ಸಸ್ ಕುಮಾರಸ್ವಾಮಿ ಅಂತಕ್ಕಂಥ ನಿಟ್ಟಿನಲ್ಲಿ, ಅಂದ್ರೆ JDS ವರ್ಸಸ್ ಅಂಬರೀಶ್ ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಆರಂಭ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನ್ ನಿನ್ನೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ KT ಶ್ರೀಕಂಠೇಗೌಡರು ಆಂಧ್ರ ಮೂಲ ಅಂದ್ರೆ ಮಂಡ್ಯದ ಗೌಡ್ತಿನೇ ಅಲ್ಲ, ಅವರು ಆಂಧ್ರ ಮೂಲದವರು ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಕೊಟ್ಟ ನಂತರ ಸಾಕಷ್ಟು ಅದು ಹೇಳಿಕೆ ವಿವಾದ ಸ್ವರೂಪ ಪಡ್ಕೊಂಡಿತ್ತು. ಮತ್ತೆ KT ಶ್ರೀಕಂಠೇಗೌಡ ವಿರುದ್ಧ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧ ವ್ಯಕ್ತ ಆಗಿತ್ತು. ಇವತ್ತು ಮನೆ ಮುಂದೆನೂ ಕೂಡ ಪ್ರೊಟೆಸ್ಟ್ ಮಾಡಿದ್ರು. ಆದ್ರೆ ಇದಕ್ಕೆ ಪೂರಕವಾಗಿ ಅಂದ್ರೆ ಈಗ ಸುಮಲತಾ ಅವರು ಆಂಧ್ರ ಮೂಲದವರು ಅನ್ನೋದಾದ್ರೆ ಈ ರೀತಿಯಾದ ಒಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವರ ತಮ್ಮ ಮಗ ಅಂದ್ರೆ ಜಾಗ್ವಾರ್ ಚಿತ್ರ ಬಿಡುಗಡೆ ಆದಂತ ಟೈಮ್ ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಖಾಸಗಿ ವಾಹಿನಿಯ ಒಂದು ಸಂದರ್ಶನದಲ್ಲಿ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು, ಅಂದ್ರೆ ನಾನು ಕೂಡ ಏನು ತೆಲುಗು ಮೂಲದ ಒಂದು ಕುಟುಂಬದಿಂದ ಬಂದಿರ್ತಕ್ಕಂಥವ್ರನ್ನೇ ಮದುವೆ ಆಗಿದ್ದೀನಿ, ಆ ಕುಟುಂಬದ ಹೆಣ್ಮಕ್ಳು ಕೂಡ ಅಂದ್ರೆ ಅವರೆಲ್ಲರೂ ಕೂಡ ತೆಲುಗುನೇ ಮಾತಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ತೆಲುಗು ಮತ್ತೆ ಕನ್ನಡಗೂ ಒಂದು ರೀತಿ ಅವಿನಾನುಭವ ಸಂಬಂಧ ಇದೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳೆಲ್ಲರೂ ಕೂಡ ತೆಲುಗುನೇ ಹೆಚ್ಚಾಗಿ ಮಾತನಾಡ್ತಾ ಇದ್ದಕ್ಕಂಥ ಇದೆ ಅಂತಕ್ಕಂಥದ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಏನು ನಿಖಿಲ್ ಅವರು ಕೂಡ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ತಾಯಿ ಮನೆಯವರು ಕೂಡ ತೆಲುಗುನ ಹೆಚ್ಚಾಗಿ ಮಾತನಾಡ್ತಾರೆ ಅಂತಕ್ಕಂಥದ್ನ ಹೇಳಿದ್ದಾರೆ. ಆದ್ರೆ ಏನು ಒಂದ್ ಕಡೆ ನೀವು ಸುಮಲತಾ ಅವ್ರನ್ನ ಆಂಧ್ರ ಮೂಲದವರು ಅನ್ನೋದಾದ್ರೆ, ನೀವು ಈ ರೀತಿ ಹೇಳಿರ್ತಕ್ಕಂಥದ್ದು ಈಗ ಅನಿತಾ ಅವರು ಎಲ್ಲಿ ಅವರು ಅಂತಕ್ಕಂಥದ್ನ ಚರ್ಚೆ ಇಟ್ಕೊಂಡು ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದ ಒಂದು ಚರ್ಚೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಸಿ ಬಿಸಿ ಏನು ಪರ ವಿರೋಧ ಚರ್ಚೆಗಳು ಸಾಕಷ್ಟು ನಡೀತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರವಿಲಾಲ್ ಪಳ್ಯ.